ನಮಸ್ತೆ, ನಾನು ಡಾಕ್ಟರ್ ವಿಜಯಕುಮಾರ್ ಪಿ.ಕೆ. IVF ಕನ್ಸಲ್ಟೆಂಟ್ ಮಾತಾಡ್ತಾ ಇದ್ದೀನಿ. ಎಷ್ಟೊಂದು ಜನ ನಮಗೆ ಬಂದು ಕೇಳ್ತಾರೆ, ನ್ಯಾಚುರಲ್ ಪ್ರೆಗ್ನೆನ್ಸಿ ಹೇಗೆ ಮಾಡೋದು, ಯಾವಾಗ ಫರ್ಟಿಲಿಟಿ ಇಂಡೆಕ್ಸ್ ಇರುತ್ತೆ. ಜನಗಳಿಗೂ ಓದಿರ್ತಾರೆ ಅದ್ರ ಬಗ್ಗೆ, ಮಾಹಿತಿ ಇರೋದಿಲ್ಲ. ಅಂದರೆ ಈಗ ಎಷ್ಟೊಂದು ವರ್ಷ ಮದುವೆ ಆಗಿ ಟ್ರೈ ಮಾಡ್ತಾ ಇರ್ತಾರೆ, ಯಾವಾಗ ಮಾಡಬೇಕು, ಫರ್ಟಿಲಿಟಿ ಇಂಡೆಕ್ಸ್ ಅಂದರೆ ಯಾವಾಗ ಓವಲ್ಯೂಷನ್ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಇರೋಲ್ಲ. ಯೂಸ್ವಲಿ ಪೀರಿಯಡು ರೆಗ್ಯುಲರ್ ಆಗ್ತಾ ಇದ್ದರೆ ಓವಲ್ಯೂಷನ್ ಆಗೋದು ಬಿಟ್ವೀನ್ 12th to 16th ಡೇ ಒಳಗಡೆ ಆಗುತ್ತೆ. ಮೇ ಬಿ ಕೆಲವರಿಗೆ 13th ಡೇ ಆಗ್ಬೋದು, 14th ಡೇ ಆಗ್ಬೋದು, 16th ಡೇ ಆಗ್ಬೋದು. ಬಟ್ ನಿಮಗೆ ನ್ಯಾಚುರಲಾಗಿ ಇಂಟರ್ಕೋರ್ಸ್ ಮಾಡಿ ಟ್ರೈ ಮಾಡಬೇಕಂದ್ರೆ ಆ ಫರ್ಟಿಲಿಟಿ ಇಂಡೆಕ್ಸ್ ಅಂದ್ರೇನು, ಸಕ್ಸಸ್ ರೇಟು ಜಾಸ್ತಿ ಆಗೋದು ಆ ಪೀರಿಯಡ್ 12th to 16th ಡೇ ಒಳಗಡೆ ಅಲ್ಟರ್ನೇಟ್ ಇಂಟರ್ಕೋರ್ಸ್ ಮಾಡಿದ್ರೆ ಸಾಕು. ಆಮೇಲೆ ಇಂಟರ್ಕೋರ್ಸ್ ಮಾಡಿದ ಬಳಿಕ ಸೆಮೆನ್ ಆಚೆ ಬರುತ್ತೆ, ಅದರಿಂದ ಮಗು ನಮ್ಗೆ ಆಗೋದಿಲ್ವಾ ಆ ಥರ ಎಲ್ಲ ಕೇಳ್ತಾ ಇರ್ತಾರೆ. ನೋಡಿ, ಯುಟ್ರೈನ್ ಕೆಪಾಸಿಟಿ ಅಂದರೆ ಒಳಗಡೆ ಇಷ್ಟೇ ಇರಬೇಕು ಅಂತ ಇರುತ್ತೆ. ಅಂದ್ರೇನು, ಅದರದ್ದು ವಾಲ್ಯೂಮ್ 0.3 ml ಇದ್ದರೆ ಸಾಕು. ಎಲ್ಲ ಸೆಮೆನ್ನು ಲಿಕ್ವಿಡ್ ಇರುತ್ತಲ್ಲ ಅದು ಆಚೆ ಬರುತ್ತೆ, ಬಟ್ ಸ್ಪರ್ಮ್ ಫ್ಯಾಕ್ಟರ್ಸ್ ಅಂದರೆ ಏನು ಮೊಟೈಲ್ ಸ್ಪರ್ಮ್ಸ್ ಇರುತ್ತಲ್ಲ ಅದು ಮೇಲೆ ಹೋಗ್ತಾ ಇರುತ್ತೆ. ಹಂಗೆ ಅಂದ್ಕೊಂಡ್ಬಿಟ್ಟು ಸೆಮೆನ್ ಆಚೆ ಹೋದರೆ ನಿಮ್ಮದು ನೆಗೆಟಿವ್ ಬರುತ್ತೆ, ಆ ಥರ ಇಲ್ಲ. ಅಷ್ಟೇ ಎಷ್ಟೊಂದು ಜನ ಕೇಳ್ತಾರೆ, ನಾವು ಹಾಗೆ ಮಲ್ಕೊಂಡಿರ್ಬೇಕಾ, ಎದ್ದು ಓಡಾಡ್ಬೋದಾ, ನನಗೆ ತುಂಬ ಉರಿಯುತ್ತೆ ಅಂತ. ಯಾವುದೇ ರೀತಿ ನ್ಯಾಚುರಲ್ ಇಂಟರ್ಕೋರ್ಸ್ ಮಾಡಿದ ಬಳಿಕ ಅಥವಾ ಹಾಗೆ ಮಲ್ಕೊಂಡಿರಿ. ಮತ್ತು ಕೆಲವರಿಗೆ ಬರ್ನಿಂಗ್ ಮ್ಯೂಚುರೇಷನ್ ಆಗುತ್ತೆ, ಒಂದೊಂದ್ಸಲಿ ಸೆಮೆನ್ ಎಜಾಕ್ಯುಲೇಷನ್ ಆದಾಗ ಅಂಥವ್ರಿಗೆ ಬೇಗ ಎದ್ಬಿಟ್ಟು ಅವ್ರನ್ನ ವಾಶ್ ಮಾಡ್ಕೊಳ್ತಾರೆ, ಅದನ್ನು ಮಾಡಬಾರ್ದು. ಸೊ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ನೀವು ಇಂಟರ್ಕೋರ್ಸ್ ಮಾಡಿದ ಬಳಿಕ ಒಂದು ಹಾಫ್ ಅನ್ ಅವರ್ ಮಲ್ಕೊಂಡ್ರೆ ಸಾಕು. ಮತ್ತು ಎದ್ದು ಓಡೋದ್ರಿಂದ ನಮ್ಗೆ ನೆಗೆಟಿವ್ ಬರುತ್ತಾ ಅಂತ ಯಾವುದೇ ರೀತಿ ಆ ಥರ ಇಲ್ಲ. ನೀವು ಎದ್ದು ಓಡಾಡಿ, ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ಬೋದು. ನ್ಯಾಚುರಲ್ ಅನ್ನೋದು ತಂತಾನೆ ಫ್ಯಾಕ್ಟರ್ ಆಗಿ ಮಗು ಆಗ್ತಾ ಇರುತ್ತೆ. ಮತ್ತು ಯಾವ ರೀತಿ ಮಲ್ಕೋಬೇಕು ಅಂತ ತುಂಬ ಕ್ವಶನ್ ಕೇಳ್ತಾರೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆದಾಗ. ರೈಟ್ ಸೈಡ್ ಮಲ್ಕೋಬೇಕಾ, ಕಾಲು ಮಡ್ಚ್ಕೊಂಡು ಮಲ್ಕೋಬೇಕಾ, ಅಥವಾ ಉಲ್ಟಾ ಮಲ್ಕೋಬೇಕಾ? ನೋಡಿ, ಈ ಮಲ್ಗೋ ಪೊಸಿಷನ್ ಇದೆಯಲ್ಲ ಅಂದ್ರೇನು, ನ್ಯಾಚುರಲ್ ಇಂಟರ್ಕೋರ್ಸ್ ಮಾಡಿದ ಬಳಿಕ ಯಾವುದೇ ರೀತಿ ನಿಮಗೆ ಕಂಫರ್ಟಬಲ್ ಪೊಸಿಷನ್ ಮಲ್ಕೋಬೋದು. ಹೀಗೆ ಹಾಗೆ ಅಂತ ಸೈಂಟಿಫಿಕಾಗಿ ಯಾವುದೂ ಪ್ರೂವನ್ ಆಗಿಲ್ಲ. ಅಂದರೆ ಒಂದು ಅರ್ಥ, ನ್ಯಾಚುರಲ್ ಇಂಟರ್ಕೋರ್ಸ್ ಮಾಡಿದ ಬಳಿಕ ಮೇ ಬಿ ಯು ಟೇಕ್ ಎ ರೆಸ್ಟ್ ಆಫ್ 1 hour ಈಸ್ ಎನಫ್. ಸೊ ಈ ಪೊಸಿಷನಿಂದ ಯಾವುದೇ ರೀತಿ ನೆಗೆಟಿವ್ ಆಗೋದು ಇಲ್ಲ. ಸೊ ಯಾವುದು ಕಂಫರ್ಟ್ ಇರುತ್ತೆ ನಿಮಗೆ ಆ ರೀತಿ ಮಲ್ಕೊಳ್ಳಿ.